ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ಪ್ಲಾನ್ ಕೂಡ ವರ್ಕ್ ಆಗ್ಲಿಲ್ಲ. ನನ್ನ ಪ್ಲಾನು ಫ್ಲಾಪ್, ನಿನ್ನ ಪ್ಲಾನು ಫ್ಲಾಪ್. ಕೊನೆಗುಳ್ದಿರೋದು ಆಂಟಿ ಪ್ಲಾನ್. ಇದೇನಿದು? ಒಂದಾಗ್ಲಿಲ್ಲ ಅಂದ್ರೆ ಇನ್ನೊಂದಾದ್ರೂ ಆಗ್ಬೇಕಲ್ಲ. ಏನಾಗ್ತಿದೆ ಇಲ್ಲಿ? ಸಖಿ ತಂದಿದ್ದ ಅಲ್ತಾನ ಸರಿಯಾಗಿ ಕಲ್ಸದೇ ಇರ್ಬೋದು. ವಲ್ಲಭ ತಂದಿದ್ದ ಎಣ್ಣೆ ಕೆಲ್ಸ ಮಾಡದೇನೆ ಇರಬಹುದು. ಆದ್ರೆ ನಾನ್ ತಂದಿದ್ದ ಕರ್ಪೂರ ಕೆಲ್ಸ ಮಾಡೇ ಮಾಡುತ್ತೆ. ನಯನಿ ದಗ ದಗ ಉರಿತಾಳೆ. ಕೃಷ್ಣನ್ಗೆ ಮಲ್ಲಿಗೆ ಹೂ, ಸೇವಂತಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ಅಕ್ಕ, ಹಾಡು ಅಂದ್ರೆ ಇಷ್ಟನೇ. ಇನ್ಯಾಕ್ ತಡ, ಶುರು ಮಾಡಿ. ಆರತಿ ಮಾಡು. ಅಬ್ಬಾ, ಮಾಡ್ತಾರ ತಡೀರಿ. ಯಾವಾಗ ಆರತಿ ಮುಗಿಸ್ತಾರೋ, ಯಾವಾಗ ಪ್ರಸಾದ ಕೊಡ್ತಾರೋ ಅಂತ ಕಾಯ್ತಿರ್ತೀರ. ನಿಂಗೆ ಹಸುವಾಗ್ತಿದೆ ಅನ್ಸುತ್ತಲ್ಲ ಪಾಪ. ನೀನ್ ಮುಗಿದ್ ಬಿಡು, ಇನ್ನೊಂದು 10 ನಿಮಿಷ ಅಷ್ಟೇ. ಸರಿ, ಶುರು ಮಾಡಿ. ರೆಡಿ, 1 2 3 ಸಾಂಗ್ ಸ್ಟಾರ್ಟ್. ಸೂಪರ್, ಫೀಲಿಂಗ್ ಸೋ ಹ್ಯಾಪಿ. ಎಲ್ರೂ ಹೀಗೆ ಯಾವಾಗ್ಲೂ ಸಂತೋಷವಾಗಿ ಹೀಗೆ ಒಟ್ಟಿಗೆ ಇರಬೇಕು. ಯಾಕಿರಲ್ಲ ವೇಶ್? ನೆನ್ನೆ ಗಲಾಟೆ ಮಾಡಿದ ಸುಮನ ಇವತ್ ಸರಿ ಹೋಗಿದ್ದಾಳೆ. ಒಂದೊಂದ್ಸಲಿ ಹಾಗಾಗತ್ತೆ. ಎಲ್ಲ ಸಹಿಸ್ಕೊಂಡು ಹೋಗಕ್ಕಾಗಲ್ವಲ್ಲ. ಮೊದ್ಲೇ ನನ್ನ ತಾಯಿ ಬೇರೆ ಆಗ್ತಿದ್ದೀನಿ. ಈ ಮಾತನ್ನು 30 ಸಲ ಹೇಳಿದ್ಯಾ. ಆ ಡೆಲಿವರಿ ಬೇಗ ಆದ್ರೆ ತುಂಬಾ ಒಳ್ಳೇದು. ಆರ್ಡರ್ ಪ್ರಕಾರ ಆಗತ್ತೆ ವಿಕ್ರಾಂತ್. ಮೊದ್ಲು ನೈನಿ, ಆಮೇಲೆ ನಾನು, ಆಮೇಲೆ ಸುಮನ. ಈಗ ನಡೀತಿರೋ ಹುಡುಗಾಟಕ್ಕೆ 3 ಮಕ್ಳಾಗತ್ತೆ. ಹಾಗೇನ್ ಮಾಡ್ತೀರಾ? ಮಾತಾಡಿ ಸಾಕು, ನಿಲ್ಸಿ ಮಾವ. ಕಾಯಿ ಹೊಡೆದು ಆರತಿ ಮಾಡಿದ್ರೆ ಅಕ್ಷತೆ ಹಾಕಿ ಏರ್ಪಾಡು ಮಾಡ್ಬೇಕಾಗಿರೋದು ಮಾಡ್ತೀವಿ. ಇನ್ಯಾವ ಅರೇಂಜ್ಮೆಂಟ್ಸ್ ಇದೆ ಬಾವಾ? ನಿಮ್ಮ ಅಕ್ಕಂಗೆ ಸೆಂಡ್ ಆಫ್ ರೆಡಿ ಮಾಡ್ಕೋಬೇಕು ಕಣೆ. ಹೇಳಿಲ್ವಾ ನನ್ ಗಂಡ ಊಟದ ಏರ್ಪಾಡ್ ಬಗ್ಗೆ ಯೋಚಿಸ್ತಿರ್ತಾರೆ ಅಂತ? ಅಷ್ಟ ಹಸುವಾಗ್ತಿದ್ಯೇನೋ ನಿನ್ಗೆ? ಪರವಾಗಿಲ್ಲ ಚಿಕ್ಕಮ್ಮ. ಯಜಮಾನ್ರೆ, ನೀವ್ ತೆಂಗಿನಕಾಯಿ ಹೊಡಿರಿ, ಆರತಿ ಮಾಡ್ತೀನಿ. ಓಕೆ.
ಹಾ, ಕೃಷ್ಣ ಅರ್ಪಣ. ಆರತಿ ಮಾಡ್ದೇನೆ ಯಾಕೆ ಹಾಗೆ ಹೇಳ್ತಿದ್ರಾತೆ? ಹಣ್ಣು ನೈವೇದ್ಯ ಎಲ್ಲಾನು ಕೃಷ್ಣನ್ಗೆ ಅರ್ಪಿಸ್ತೀವಲ್ವಾ, ಅದಕ್ಕೆ ಕೃಷ್ಣ ಅರ್ಪಣ ಅಂದೆ ಹಾಸಿನಿ. ಓ ಹಾಗಾ, ಒಳ್ಳೇದು. ನೇನಿ ಆರತಿ ಮಾಡು. ಆರತಿ ತಗೊಳ್ಳಿ ಅತ್ತೆ. ಮೊದಲು ನೀವೇ ತಗೋಬೇಕು. ಆರತಿ ತಟ್ಟೆನ ಕೆಳಗಿಳಿಸ್ಬಾರ್ದಮ್ಮ. ಅದಕ್ಕೆ ಯಾಕೆ ಗಾಬರಿ ಆಗ್ತೀರಾ? ಏ ವಿಕ್ರಾಂತ್ ಬರೋ. ಈಗ ಆರತಿ ತೋಡಿ. ಥ್ಯಾಂಕ್ ಯು ಬಾಯ್ಸ್. ಆರತಿ ಆಯ್ತಲ್ವಾ? ಈಗ ತಿನ್ಬೋದು ಪ್ರಸಾದ. ನಿಮ್ ತಲೆ ನೀವು ಬಾಚ್ಕೋತೀರಾ ಅಷ್ಟೇ. ನನ್ಗೆ ಯಾವತ್ತಾದ್ರೂ ಬಾಚಿದ್ದೀರಾ? ನಿನಗೆ ತಲೆ ಬಾಚೋ ಅಷ್ಟು ಪುರ್ಸತ್ ನನಗಿಲ್ಲ ಇವಾಗ. ನಾನ್ ಕೇಳಿದ್ರೆ ಏನೂ ಮಾಡಲ್ಲ ನೀವು. ಅದೇ ನಮ್ಮ ಅಕ್ಕ ಆರ್ಡರ್ ಮಾಡಿದ್ಲು ಅನ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ತೀರಾ. ಯಾಕೆ? ಸಂಬಳ ಕೊಡ್ತಾಳೆ ಅಂತನಾ? ಕೆಲಸ ಮಾಡೋರ್ಗೆ ಎಲ್ರಿಗೂ ಕೊಡ್ತಾರೆ. ಮಾಡಬಾರ್ದು ಕೆಲಸ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಕೆಲವೊಂದು ಕೆಲಸ ಮಾಡಬೇಕು ಅಂತ ಅದಕ್ಕೆ ಹೇಳಿದ ಮಾತುಗಳನ್ನ ಕೇಳ್ತೀನಿ. ನೀವ್ಯಾವ ಪಾಪ ಮಾಡಿದ್ದೀರಾ? ನಿನ್ನ ಮದುವೆ ಆಗೋದು ಅಂದರೆ ದಾರಿಲಿ ಹೋಗೋ ಅನಿಷ್ಟನ ಕರೆದು ಹಸೆ ಮನೆ ಮೇಲೆ ಕೂರಿಸ್ಬಿಟ್ಟು ತಾಳಿ ಕಟ್ಟಿ ಸಂಸಾರ ಮಾಡ್ದಂಗೆ ಕಣೆ. ನನ್ನಿಂದ ನಿಮಗೇನ್ ಕಷ್ಟ ಅಂತ ಗೊತ್ತಿಲ್ಲ, ಆದ್ರೆ ಆಸ್ತಿ ಎಷ್ಟ್ ಸಿಗತ್ತೆ ಅಂತ ಡೆಲಿವರಿ ಆದ್ಮೇಲೆ ಖಂಡಿತ ಗೊತ್ತಾಗತ್ತೆ. ಆಗ ನೀವು ಅವರು ಇವ್ರಿಗೆ ಕೊಡೋ ಅಂತ ಬಿಡಿಗಾಸಿಗೋಸ್ಕರ ತಲೆ ತಗ್ಸೋ ಅವಶ್ಯಕತೆ ಇರಲ್ಲ. ಎಷ್ಟ್ ಬೇಕು ಅಂತ ಹೇಳಿ, ತಿಂಗಳಿಗೆ ಅದಕ್ಕೆ 2 ಪಟ್ರಷ್ಟು ಕೊಡ್ತೀನಿ. ಎಂತ ಒಳ್ಳೆ ಹೆಣ್ತೇನೆ ನೀನು. ಶುಕ್ಲ ಪಕ್ಷಕ್ಕೊಂದ್ಸಲ, ಕೃಷ್ಣ ಪಕ್ಷಕ್ಕೊಂದ್ಸಲ ಗಂಡನ್ಗೆ ಸಂಬಳ ಕೊಡೋ ಅಂತ ಹೆಂಡ್ತಿ ಈ ಪ್ರಪಂಚದಲ್ಲಿ ನೀನೊಬ್ಳೆ ಅಂತ ಅನ್ಸುತ್ತೆ. ನಂತರ ಯಾರು ಬದುಕ್ಬಾರ್ದು ರೀ, ಅಷ್ಟು ಯೂನಿಕ್ ಆಗಿರ್ಬೇಕು ಅನ್ಕೊಂಡಿದೀನಿ. ನಮ್ಮ ಅಕ್ಕನ್ ತರ
ತಿಂಗ್ಳಿಗೊಂದ್ಸಲ ಹಬ್ಬ ಎಲ್ಲ ಮಾಡ್ತಾ ನಾನು ಕೂತ್ಕೊಳ್ಳಲ್ಲ. ಯಾಕೆ ನೀನು ಯಾವಾಗ್ಲೂ ಅತ್ಗೆನೆ ಅಂತ ಇರ್ತೀಯ? ವರಲಕ್ಷ್ಮಿ ಹಬ್ಬ ಅಂದ ತಕ್ಷಣ ದುಡ್ಡು ಒಡವೆಗಳನ್ನ ಅಷ್ಟು ಪೂಜೆಲ್ ತಂದಿಟ್ಲು. ಜೊತೆಗೆ ವರದ ಹೆಸರಲ್ಲಿ ಮನೆ ಜವಾಬ್ದಾರಿನ ಹಾಸಿನಿ ಅಕ್ಕಂಗ್ ಕೊಟ್ಲು. ಕೃಷ್ಣಾಷ್ಟಮಿ ಅಂದ ತಕ್ಷಣ ಎಲ್ರೂ ಕೈಲೂ ಒಂದೆರಡು ಮಂತ್ರ ಹೇಳ್ಸಿ ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ ಅಂತ ಹೇಳ್ಕಳ್ಸಿದ್ಲು. ಅಟ್ಲೀಸ್ಟ್ ಮಡ್ಕೆ ಹೊಡೆಯೋ ಆಟನಾದ್ರೂ ಆಡ್ಸ್ಬೋದಿತ್ತಲ್ಲ. ನಿನ್ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದೆ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಏನು ಇಲ್ಲ ಅಂತ ಈಗಲೇ ನನಗೂ ಗೊತ್ತಾಗಿದ್ದು. ಗರ್ಭಿಣಿಯಾಗಿರೋ ಸೊಸೆ ಕೈಯಲ್ಲಿ ಮಡಿಕೆ ಹೊರಿಸಿದ ತಪ್ಪಿಗೆ ನಮ್ಮಮ್ಮ ಚಾವುಟಿ ಎಡ್ ತಿಂದ್ರು. ಮರ್ತೋದ್ಯಾ? ಈಗ 12 ಅಡಿ ಎತ್ತರಕ್ಕೆ ಮಡಿಕೆನ ಕಟ್ಟಿ ಕೋಲಲ್ಲಿ ಒಡೆಯೋದಕ್ಕೆ ಹಳ್ಳ ತೋಡಿದ್ದು ಗೊತ್ತಾಯ್ತು ಅಂತ ಅನ್ಕೋ. ಕೃಷ್ಣ ಹುಟ್ಟಿದ ಜಾಗದಲ್ಲೇನೆ ಎಲ್ರೂ ಹಬ್ಬ ಮಾಡ್ಬೇಕಾಗತ್ತೆ. ನೀವ್ ಮಡಿಕೆ ಹೊಡಿದೇ ಇದ್ರು ನಾವ್ ಬಣ್ಣದ ಆಟ ಆದ್ರೂ ಆಡ್ಬೋದಿತ್ತಲ್ಲ. ಬಣ್ಣದಲ್ಲಿ ಆಟ ಆಡೋದು ಓಕೆ ಕಣೆ. ನಿನ್ ಹಲ್ ತೋರ್ಸೋಕೆ ಅಂತ ನೀನ್ ಯಾವಾಗ್ಲೂ ಕಿಸಿತಾ ಇರ್ತೀಯ. ಅಪ್ಪಿ ತಪ್ಪಿ ಬಣ್ಣ ಬಾಯಿ ಒಳಗಡೆ ಹೋಯ್ತು ಅನ್ಕೋ, ಇಲ್ದಿರೋ ತೊಂದರೆಗಳೆಲ್ಲ ಆಗತ್ತೆ ಅಂತ ಅದು ಬೇಡ ಅಂತ ಡಿಸೈಡ್ ಮಾಡಿದ್ರು. ಎಲ್ಲದಕ್ಕೂ ನೀವು ಉತ್ತರ ರೆಡಿ ಮಾಡ್ಕೊಂಡಿರ್ತೀರ ನೋಡಿ. ಖರ್ಚು ಕಡಿಮೆ ಮಾಡಿದ್ರೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ಲ ನಮ್ಮಕ್ಕ. ಹೌದೇ? ಆ ದುಡ್ಡಲ್ಲೇ ಬಂಗಾರದ ಬೀಗದ ಕೈ ಮಾಡಿಸು ಅಂತ ಅಂದ್ರು. ಯಾಕ್ರಿ? ಆಸ್ತಿ ಸಿಕ್ಕ ಮೇಲೆ ನಮ್ಮ ಮನೆ ಡೋರ್ಗೆ ಅದನ್ನೇ ಯೂಸ್ ಮಾಡ್ಬೇಕು ಅಂತನಾ? ನಿನ್ ಬುದ್ಧಿ ಯಾವತ್ತೂ ಬದಲಾಗಲ್ವೇ? ನಿನ್ನ ಬಾಯಿಗೆ ಬಂಗಾರದ ಬೀಗ ಹಾಕಿದ್ಮೇಲೆ ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯೇನೋ ಅಂತ ಹಾಗೆ ಹೇಳಿದೆ. ಅರ್ಥ ಮಾಡ್ಕೊಳ್ದೆ ಆಸೆಗಳನ್ನ ಬೆಳೆಸ್ಕೊಂಡೆ ಅಂತ ಅನ್ಕೋ, ಅದನ್ನ ಕಟ್ ಮಾಡೋ ದಿನ ತುಂಬಾ ದೂರ ಇಲ್ಲ. ಹೌದು, ಮತ್ತೆ ಡೆಲಿವರಿ ಟೈಮ್ ಹತ್ರ ಬಂತಲ್ಲ. ಆ ಬಳೆಗಿಂತ ಈ ಬಳೆಗಳು ಇನ್ನೂ ಚೆನ್ನಾಗಿದೆ ನೋಡು. ಅದು ಇದು ಅಂತ ಹೇಳೋ ಬದಲು ಕೈಗೆ ತೊಡಸ್ಬೋದಲ್ಲ ಯಜಮಾನ್ರೆ? ಕೈಯಿಂದ ತೆಗೆಯೋದೇನೋ ಒಂದ್ ರೀತಿ ಈಸಿನೇ, ಆದ್ರೆ ಹಾಕೋದು ಸ್ವಲ್ಪ ಕಷ್ಟ. ನಿಮ್ ಹೆಂಡತಿ ಲಕ್ಷಣವಾಗಿರ್ಬೇಕು ಅಂದ್ರೆ ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಪ್ರಯತ್ನ ಮಾಡು ಅಂತಂದ್ರೆ ಆಗಲ್ಲ ಅಂತ ಹೇಳಲ್ಲ, ಆದ್ರೆ ತೊಡಸ್ಬೇಕಾದ್ರೆ ನಿನ್ ಮೃದುವಾದ ಈ ಸ್ಕಿನ್ನಿಗೆ ಒಂದ್ ವೇಳೆ ಏನಾದ್ರೂ ಗಾಯ ಆಗ್ಬಿಟ್ರೆ ಆ ಹೊಣೆ ನನ್ ಮೇಲ್ ಬರುತ್ತೆ. ಆಮೇಲೆ ಹೆಂಡತಿಗ್ ಪ್ರೀತಿಯಿಂದ ಗಂಡ ಮಾಡೋ ಗಾಯ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಉಡ್ಕೋರೆ. ಕೆಲ್ಸ ಪೂರ್ತಿ ಮಾಡೋನ್ಗೆ ಈ ರೀತಿ ಹೇಳೋದೇ ಬಹುಮಾನ. ಕೈ ಕೊಡು. ಈ ಬಳೆಗಳಿಂದ ಬರೀ ಗಾಯ ಅಲ್ಲ, ಸಹಾಯನೂ ಆಗುತ್ತೆ. ಏನು ಅದು? ಗರ್ಭ ಧರಿಸಿರೋ ಸ್ತ್ರೀ ಗರ್ಭಕೋಶದ ಮೇಲೆ ಸಾಕಷ್ಟು ಜೀವನಾಡಿಗಳ ಒತ್ತಡ ಬೇಕು. ಕೈಯಲ್ಲಿರೋ ನರಕ್ಕೂ ಗರ್ಭಕೋಶಕ್ಕೂ ಅವಿನಾಭಾವ ಸಂಬಂಧ ಇದೆ. ಜಾಸ್ತಿ ಬಳೆಗಳು ಹಾಕೊಳ್ಳೋದ್ರಿಂದ ಗರ್ಭಕೋಶದ ಮೇಲೆ ಸರಿಯಾದ ಒತ್ತಡ ಬಿದ್ದು ಸೇಫ್ ಡೆಲಿವರಿ ಆಗುತ್ತೆ. ಹಾಗ್ ಮಾಡಿದ್ರೆ ಪತಿರಾಯರ್ಗೆ ಆಸ್ಪತ್ರೆ ಖರ್ಚು ಮಿಕ್ತಾಗೆ ಅಲ್ವಾ? ನನ್ ಕೋವಿದಾರ ತುಂಬಾ ದೂರಾಲೋಚನೆ ಮಾಡ್ತಿದ್ದಾಳೆ. ಕೋವಿದಾರನ? ಹಾಗಂದ್ರೆ ಏನ್ ಯಜಮಾನ್ರೆ? ದೇವಕಾಂಚನ ಅನ್ನೋ ಪುಷ್ಪಕ್ಕೆ ಸಂಸ್ಕೃತದಲ್ಲಿ ಕೋವಿದಾರ ಅಂತಾರೆ. ನೀವ್ ತಿಳ್ಕೊಂಡಿರೋ ವಿಷಯಕ್ಕಿಂತ ನಿಮ್ ಮಗಳು ಜಾಸ್ತಿ ತಿಳ್ಕೊಂಡು ನಿಮ್ಗೆ ಪ್ರಶ್ನೆ ಮಾಡ್ಬೇಕು. ನೀನ್ ನನ್ ಮೇಲೆ ಹಾಗೆ ಸಾಧಿಸಿದ್ರು
ನಮ್ಮಮ್ಮ ನನ್ನ ಮಗಳಾಗಿ ಹುಟ್ಟಿದ್ಮೇಲೆ ಅವ್ರ ಪ್ರೀತಿನ ಪಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ, ಭಿಕ್ಷೆ ಬೇಕಾದ್ರೂ ಬೇಡ್ತೀನಿ. ಅಮ್ಮೋರ್ ಹುಟ್ಟಿದ್ಮೇಲೆ ಈ ಕೃಷ್ಣ ಈ ರಾಧೆನ ಮರ್ತು ಹೋಗ್ತಾರೇನೋ ಅನ್ನಿಸ್ತಿದೆ. ನಾವಿಬ್ರು ಒಂದಾದಾಗ ನೀನು ನಾನು ಅನ್ನೋ ಭೇದ ಭಾವನೆ ಬರಲ್ಲ. ನೆನ್ಪಿಟ್ಕೊಳ್ಳೋದು ಮರ್ತೋಗೋದು ಅನ್ನೋ ಟಾಪಿಕ್ಕೇ ಬರಲ್ಲ. ನೈನಿ, ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ಏನ್ ಕಾರಣ? ಮನೇಲಿ ಯಾವುದೇ ಸಮಾರಂಭ ನಡೆಸ್ಬೇಕು ಅಂದ್ರೂ ಏನಾದರೂ ಒಂದು ಅಪಶಕ್ನ ನಡೀತಾ ಇತ್ತು. ಇವತ್ತು ಅಂಥದ್ದೇನು ನಡೀದೇ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಕೃಷ್ಣ ಮಾಯೆ ಅನ್ಕೊಳ್ಳೋಣ. ಕೆಟ್ಟದನ್ ಮಾಡ್ಬೇಕು ಅಂತ ಯೋಚಿಸೋರ್ನು ಕೂಡ ಒಳ್ಳೆಯವ್ರನ್ನಾಗಿ ಬದಲಾಯಿಸಿದಾನೇನೋ. ನನ್ನ ಪಾತ್ರ ಅಷ್ಟೊಂದಿದೆ ಅಂತೀಯಾ? ಹಲೋ ಮೇಷ್ಟ್ರೆ, ಈಗ ಅಂದಿದ್ ಕೃಷ್ಣ ನನ್ ಗಂಡ ಅಲ್ಲಯ್ಯ, ಲೋಕಪಾಲಕ ನಂದಗೋಪಾಲ. ಓ ಸರಿ ಸರಿ, ಬರೀ ಮಾತೇನಾ ಅಥವಾ ಇನ್ನೂ ಏನಾದ್ರೂ ಇರುತ್ತಾ ಅಂತ? ಇರುತ್ತೆ. ನೀವಿಲ್ಲೇ ಇರಿ, ನಾನು ಹೋಗ್ತಾ ಇರ್ತೇನಿ. ಮನೆ ಕೆಲ್ಸ ನೋಡಿದ್ರೆ ಅಷ್ಟೊಂದಿದೆ, ಸರ್ಸಬೇಕಂತೆ ಇವ್ರಿಗೆ. ಏನ್ ಆಂಟಿ ಹಾಗೆ ನೋಡ್ತಿದ್ದೀರಾ? ನೀನ್ ತಂದಿದ್ದಲ್ತ ಕೆಲ್ಸಕ್ ಬರ್ದೆ ವೇಸ್ಟ್ ಆಯ್ತು. ವಲ್ಲಭ, ನೀನ್ ನೋಡಿದ್ರೆ ಎಣ್ಣೆ ಮಾಡೋ ಕೆಲ್ಸ ಅಂತ ಇಂಥದ್ದಲ್ಲ ಅಂತ ಬಿಲ್ಡಪ್ ಕೊಟ್ಟೆ. ನನ್ನನ್ ಮೆಚ್ಚಿಸ್ಬೇಕು ಅಂತ ಸುಳ್ಳು ಹೇಳಿದ್ರಾ? ಆ ಅವಶ್ಯಕತೆ ನನಗಿಲ್ಲ ಆಂಟಿ. ನಾನ್ಯಾಕೆ ಹೇಳಿ ಮಾಮ್? ಸರಿ, ನಮ್ಮ ಪ್ಲಾನ್ ಏನೋ ವರ್ಕ್ ಆಗಿಲ್ಲ ಅನ್ಕೊಳ್ಳೋಣ. ಎಲ್ಲರಿಗಿಂತ ಸೀನಿಯರ್ ನೀವು, ನಿಮ್ಮ ಪ್ಲಾನ್ ಏನಾಯ್ತು? ಕರ್ಪೂರಕ್ಕೆ ಬೆಂಕಿ ಹಚ್ಚಿದ್ರೆ ಬ್ಲಾಸ್ಟ್ ಅಂತ ನಮಗೆ ಬೂಸ್ಟ್ ಕೊಟ್ರಿ, ಏನಾಯ್ತು? ಏನೂ ಆಗಿಲ್ಲ. ಅದೇ ನಮಗೂ ಅರ್ಥ ಆಗ್ತಿಲ್ಲ. ಒಂದಲ್ದೆ ಹೋದ್ರೆ ಇನ್ನೊಂದು ಕೆಲಸ ಮಾಡ್ಬೇಕಿತ್ತಲ್ವಾ ಆಂಟಿ? 3 ಪ್ಲಾನು ಅನ್ಕೊಂಡ ಹಾಗೆ ವರ್ಕ್ ಮಾಡ್ಲಿಲ್ಲ. ರೀಸನ್ ಏನಿರ್ಬೋದು ಸಖಿ? ಕ್ವಾಲಿಟಿ ಚೆನ್ನಾಗಿಲ್ಲ ಅಂತನಾ? ನಾವ್ ತಂದಿದ್ದನ್ನ ನಾವು ನಂಬಲೇಬೇಕು. ನನ್ ಡೌಟ್ ಏನಂದ್ರೆ ಅಪಾಯ ಆಗತ್ತೆ ಅಂತ ನಯನಿಗೆ ಮೊದ್ಲೇ ಗೊತ್ತಾಗಿರ್ಬೋದು. ತನಗ್ ತೊಂದ್ರೆ ಆಗತ್ತೆ ಅಂತ ನಯನಿಗೆ ಗೊತ್ತಾಗಲ್ವಲ್ಲ? ಪಾಯಿಂಟೇ. ಹಾಗಾದ್ರೆ ಆರತಿ ಮಾಡೋದಕ್ಕೆ ಹಾಸಿನಿ ಆಗ್ಲಿ, ಪುಟ್ ಕೃಷ್ಣನ್ ಪಾದ ಬರಿಬೇಕು ಅಂತ ಸುಮನ, ಈ ರೀತಿ ಯಾರಾದ್ರೂ ಒಬ್ರು ಈ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಅವಾಗ ಅಪಾಯ ಆಗ್ಬೋದು ಅಂತ ನಯನಿ ಅನ್ಕೊಂಡಿರ್ಬೋದು ಅನ್ಸುತ್ತೆ. ಐ ಥಿಂಕ್ ಸೊ. ಅದಕ್ಕೆ ಇದನ್ನೆಲ್ಲ ಯೋಚಿಸಿ ಕೊನೆಗೆ ಆರತಿ ಕೂಡ ಅವಳೇ ಮಾಡಿದ್ಲು. ಅಂದ್ರೆ ಅಪಾಯ ಆಗತ್ತೆ ಅಂತ ಗೊತ್ತಾಗಿ ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡಿದ್ಲು ಅಂತೀಯಾ? ಆದ್ರೆ ನಮ್ ಪ್ಲಾನ್ ಇದೆ ಅಂತ ಗೊತ್ತಾದ್ಮೇಲೂ ನೈನಿ ಸುಮ್ನೆ ಇರೋದಿಲ್ಲ ಆಂಟಿ. ಖಂಡಿತವಾಗ್ಲೂ ನಮ್ಮ ಮೇಲೆ ಹಾರಾಡಿರೋಳು. ಆದ್ರೆ ಯಾಕೆ ಸೈಲೆಂಟ್ ಆಗಿದ್ದಾಳೆ? ನಿಜಾನೇ, ಅಟ್ಲೀಸ್ಟ್ ವಾರ್ನಿಂಗ್ ಆದ್ರೂ ಕೊಟ್ಟು ಹೋಗಿರೋಳು. ಬೆರಳು ತೋರಿಸ್ದೆ ಎಕ್ಸ್ಪ್ರೆಷನ್ನು ಕೊಟ್ಟಿಲ್ಲ ಅಂದ್ರೆ ಏನ್ ಯೋಚನೆ ಮಾಡ್ತಿರ್ಬೋದು? ಮಾಮ್, ನಾವಿಷ್ಟೆಲ್ಲ ಕನ್ಫ್ಯೂಸ್ ಆಗ್ಬೇಕಾ? ಕಾಫಿ ಅಥವಾ ಟೀ ತಗೊಂಬರೋದಕ್ಕೆ ಅವಳಿಗೆ ಹೇಳಿದ್ರೆ ನಮಗೆ ಸರ್ವಿಸ್ ಮಾಡೋದಕ್ಕೆ ಬರ್ತಾಳಲ್ಲ, ಆ ಕ್ವಶನ್ ಮಾಡಿದ್ರೆ ತಪ್ಪಿಸ್ಕೊಡೋದಕ್ಕೆ ಚಾನ್ಸ್ ಇಲ್ಲದೆ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಾಗತ್ತೆ. ತಪ್ಪು ಮಾಡಿರೋದು ನಾವು, ಅವಳು ಸುಮ್ಮನಿರೋದಿಲ್ಲ ವಲ್ಲಭ್. ಹೀಗ್ಯಾಕೆ ಮಾಡ್ದೆ ಅಂತ ಅವಳನ್ನ ನಾವು ಕೇಳಿದ್ರೆ
ಅವಳು ತಗೊಂಡ್ ಬಂದಿರೋ ಕಾಫಿನ ನಮ್ಮ ಮುಖದ ಮೇಲೆ ಎರಚ್ತಾರೆ. ಒಂದ್ಸಲ ಕೇಳೋಣ ಅಂತೀರಾ, ಇನ್ನೊಂದ್ಸಲ ಬೇಡ ಅಂತ ಹೇಳ್ತೀರಾ. ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚಿಸ್ತಾ ಇರ್ತೀರಾ. ಒಂದು ಅರ್ಥ ಆಗ್ತಿಲ್ಲ. ಕೇಳಬೇಕು ವಲ್ಲಭ, ಆದ್ರೆ ಅವಳು ಈಗೋ ಹರ್ಟ್ ಆಗೋ ಹಾಗೆ ಮಾತಾಡಿದ್ರೆ ಡೈವರ್ಟ್ ಆಗ್ಬಿಡ್ತಾಳೆ. ಸೆಂಟಿಮೆಂಟಿಂದ ಕಟ್ ಹಾಕಬೇಕು. ಅನಾವಶ್ಯಕವಾಗಿ ಇವ್ರ ಜೊತೆ ವಾದಕ್ಕಿಳ್ದೆ ಅಂತ ಯೋಚನೆಗೆ ಬೀಳಿಸಿ ತಪ್ಪು ಮಾಡಿಬಿಟ್ಟೆ ಅನ್ನೋ ಹಾಗೆ ಮಾಡಬೇಕು. ಅದೇಗ್ ಸಾಧ್ಯ ಆಂಟಿ? ನಮ್ಮ ಮಾಮ್ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಸಖಿ. ಅವ್ರ ಕೈಯಾರ ಅಮೃತ ಕಲಸಿ ಪಾಯಸ ಮಾಡಿದ್ರು ಅದು ಪಾಯ್ಸನ್ ಆಗುತ್ತೆ.